प्रभुं प्राणनाथं विभुं विश्वनाथं जगन्नाथनाथ 1300ಕ್ಕೂ ಹೆಚ್ಚು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಶ್ರೀ ಕೋಟೆ ತಿಮ್ಮರಾಯ ಸ್ವಾಮಿ ಮತ್ತು ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ. ಕಾಶಿ ವಿಶ್ವನಾಥನ ನಟಭಯಂಕರತೆ, ಅಜ್ಞಾನ ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೆ ನಿಮಗೆ ಶಕ್ತಿ ಕೊಡಲಿ. ತನೌ ಸತ್ಪಚಾಲಂ ಮಹಾಕಾಲಕಾಲಂ. ಖಂಡಿತ ಬರ್ತೀನಮ್ಮ, ನಾನು ಸುಮ್ಮನೆ ಬರಲ್ಲ. ಏನಾದರೂ ನಂದೇನಾದರೂ ಕೊಡುಗೆ ಇರಬೇಕು, ನಂದೇನಾದರೂ ದೇಣಿಗೆ ಇರಬೇಕು ಅಂತ ಕೇಳ್ತಾರೆ. ಆಗ ನಾವು ಹೇಳ್ತೀವಿ, ನೀವು ಬರೋದೇ ನಮಗೆ ದೊಡ್ಡ ದೇಣಿಗೆ, ನಿಮ್ಮ ಋಣ ತಿಳಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಂತ ಹೇಳಿ. ಮುದಾಮಾಕರಂ ಮಂಡನಂ ಮಂಡಯಂ. ಆವತ್ತು ರೂಮ್ನಲ್ಲಿ ಕುಳಿತುಕೊಂಡು ಹೇಳಿದ್ದು ಏನಂದರೆ, ನಿಜಕ್ಕೂ ನಾನು IAS ಆಗಲಿ IPS ಆಗಲಿ ಹಾಗೆ ಆಗ್ತೀನಿ ಅಂತ ಹೇಳ್ತಾರೆ. ರವಿ ಡಿ ಚೆನ್ನವರು ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಪ್ರಥಮ ಅವಧಿಯಲ್ಲೇ ಪ್ರಥಮ ಪ್ರಯತ್ನದಲ್ಲೇ ಅವರು IPS ಅಧಿಕಾರಿ ಆಗ್ತಾರೆ. ವಟಾಧೋ ನಿವಾಸಂ ಮಹಾಟ್ಟಾಟ್ಟಹಾಸಂ ಮಹಾ. ಇಲ್ಲಿ ತುಂಬಾ ಲಕ್ಷ ದೀಪೋತ್ಸವ ನಡೀತಿದೆ, ತುಂಬಾ ಚೆನ್ನಾಗಿದೆ. ದೇವರ ಆಶೀರ್ವಾದವನ್ನು ಪಡೆಯಲು 33 ಹಳ್ಳಿಯರು ಆ ಪ್ರಸಾದಗಳನ್ನು ತಗೊಂಬಂದು ಸ್ವೀಕರಿಸಿ 33 ಹಳ್ಳಿಯರು ಆ ಪ್ರಸಾದಗಳನ್ನು ತಗೊಂಬಂದು ಸ್ವೀಕರಿಸಿ ಸಜ್ಜನ ಶುಭಂಕರಂ ಪ್ರಾಣಿ ಭವತಾರಕಂ ಪ್ರಕೃತಿ ಹಿತಕಾರಕಂ ಭುವನ ಭವ್ಯ ಭವನಾಯಕಂ ಭಾಗ್ಯಾತ್ಮಕಂ ರಕ್ಷಕಂ ಈಶಂ ಸುರೇಶಂ ಋಷೇಶಂ ಪರೇಶಂ ನಟೇಶಂ ಗೌರೀಶಂ ಗಣೇಶಂ ಭೂತೇಶಂ ಮಹಾಮಧುರ ಪಂಚಾಕ್ಷರೀಮಂ. ಬೆಂಗಳೂರು ITBT ನಗರಿಯೂ ಹೌದು, ಹಾಗೆ ಕಲರ್ಫುಲ್ ಸಿಟಿಯೂ ಹೌದು, ಕಾರ್ಪೊರೇಟ್ ಸಿಟಿ, ಹಾಗೆ ಕಾಸ್ಮೋಪಾಲಿಟನ್ ಸಿಟಿ ಅಂತೆಲ್ಲ ಕರಿತೇವೆ. ಹಾಗೆಯೇ ಬೆಂಗಳೂರು ಸ್ಪಿರಿಚುವಲ್ ಸಿಟಿ, ಆಧ್ಯಾತ್ಮಿಕ ನಗರಿ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ. ಹೌದು, ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಗಳ ಕಾಶಿ ಎನಿಸಿರುವಂತಹ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಬೆಟ್ಟದಾಸನಪುರದಲ್ಲಿ ಅದ್ದೂರಿಯಾದಂತಹ ಕಡೆಯ ಕಾರ್ತಿಕ ಸೋಮವಾರ ಆಯೋಜನೆಗೊಂಡಿತ್ತು. ಈ ಗ್ರಾಮದ ಮುಖಂಡರಾದಂತಹ ಸುಂದರೇಶ್ ಹಾಗೆಯೇ ಇನ್ನಿತರರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಇಡೀ ದೇಗುಲವನ್ನ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕಾರ ಮಾಡಲಾಗಿತ್ತು. ಇಲ್ಲಿ ಕೋಟೆಯ ಮೇಲೆ ನೆಲೆಸಿರುವಂತಹ ಶ್ರೀ ಭೂದೇವಿ ಸಮೇತ ತಿಮ್ಮರಾಯ ಸ್ವಾಮಿಯ ದೇಗುಲ, ಹಾಗೆಯೇ ಕಾಶಿ ವಿಶ್ವೇಶ್ವರ ಸ್ವಾಮಿಯ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಗಳು ಇಡೀ ದಿನ ಆಯೋಜನೆಗೊಂಡಿತ್ತು. ಬಂದಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಇತ್ತು. ಹಾಗೆಯೇ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದಂತಹ ಕಲಾ ತಂಡಗಳ ಇಡೀ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ, ಹಾಗೆಯೇ ಸಂಜೆ ಅದ್ದೂರಿಯಾದಂತಹ ಮಕ್ಕಳ ಭರತನಾಟ್ಯ ಪ್ರದರ್ಶನ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತ ಸಾಗರ ಹರಿದು ಬಂದಿತ್ತು. ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿದ್ದಂತಹ ಸುಂದರೇಶ್ ಹಾಗೆಯೇ ಇಡೀ ಗ್ರಾಮದ ಹಿರಿಯ ಮುಖಂಡರೆಲ್ಲರೂ ಕೂಡ ಭಾಗವಹಿಸಿದ್ದರು. ಕಾರ್ಯಕ್ರಮದ ಆಕರ್ಷಣೆಯ ಕೇಂದ್ರ ಬಿಂದು ಆಗಿದ್ದಂತಹವರು IPS ಅಧಿಕಾರಿ ಆಗಿರುವಂತ ರವಿ ಡಿ ಚೆನ್ನಣ್ಣನವರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ದೇವರ ದರ್ಶನವನ್ನ ಪಡೆದುಕೊಂಡು ಮಕ್ಕಳ ಭರತನಾಟ್ಯ ಕಾರ್ಯಕ್ರಮವನ್ನ ಆಸ್ವಾದಿಸಿದರು. ಹಾಗೆಯೇ ಅತ್ಯಂತ ಸಾಮಾನ್ಯರಂತೆ ಬಂದಂತ ರವಿ ಡಿ ಚೆನ್ನಣ್ಣನವರ್ ದೇವರ ದರ್ಶನವನ್ನ ಪಡೆದುಕೊಂಡು ವೇದಿಕೆಯ ಮೇಲೆಯೇ ಪ್ರಸಾದವನ್ನು ಕೂಡ ಸ್ವೀಕರಿಸಿದರು. ಈ ಒಂದು ಇಡೀ ಕಾರ್ಯಕ್ರಮದ ಎಲ್ಲ ವಿವರಣೆಗಳನ್ನ ಸುಂದರೇಶ್ ವಿವಿಧ ರೀತಿಯಾಗಿ ವಿವರಿಸಿದರು. ಹಾಗೆಯೇ ಗ್ರಾಮದ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದ ಎಲ್ಲ ವಿವರಣೆಗಳನ್ನು ಕೂಡ ಹಂಚಿಕೊಂಡರು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ.
ಹೌದು, ಬೆಟ್ಟದಾಸನಪುರ ಅಂದ್ರೆ ಬೆಟ್ಟದ ಮೇಲೆ ಇರ್ತಕ್ಕಂತಹ ಇಲ್ಲಿನ ಕೋಟೆ ಶ್ರೀ ಪಾರ್ವತಿ ಸಮೇತ ತಿಮ್ಮರಾಯ ಸ್ವಾಮಿ ಹಾಗೆ ಕಾಶಿ ವಿಶ್ವೇಶ್ವರ ಸ್ವಾಮಿಯ ದೇಗುಲಗಳು ಇಲ್ಲಿ 1300 ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಲ್ಲಿ ಚೋಳರು ಗಂಗರು ನಿರ್ಮಾಣ ಮಾಡಿದ್ದು ಎನ್ನುವಂತ ಇತಿಹಾಸವಿದೆ. ಅತ್ಯಂತ ಸುಂದರವಾಗಿ ಇರುವಂತ ಈ ಒಂದು ದೇಗುಲದಲ್ಲಿ ಪ್ರತಿನಿತ್ಯವೂ ಕೂಡ ವಿಶೇಷವಾಗಿ ಕಾರ್ಯಕ್ರಮಗಳು ನಡೆಯುತ್ತದೆ. ಅದರಲ್ಲೂ ವಿಶೇಷವಾಗಿ ಶ್ರಾವಣ ಶನಿವಾರ ಹಾಗೆಯೇ ಶಿವರಾತ್ರಿ ಮತ್ತು ಕಾರ್ತಿಕ ಸೋಮವಾರಗಳಲ್ಲಿ ಇಲ್ಲಿ ಅದ್ದೂರಿಯಾದಂತಹ ಪೂಜೆಗಳು ಹಾಗೆಯೇ ಅತ್ಯಂತ ಪುರಾತನವಾದ ಶಕ್ತಿಶಾಲಿಯಾದಂತಹ ಆ ಒಂದು ಪಾಸಿಟಿವ್ ವೈಬ್ಸ್ ಅನ್ನು ಹೊಂದಿರತಕ್ಕಂತಹ ದೇಗುಲ ಅಂತಲೇ ಖ್ಯಾತಿ ಗಳಿಸಿದೆ. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಕಾರ್ಯಕ್ರಮದ ಬಗ್ಗೆ ನಮ್ಮ ಬ್ಲೂಮ್ ಟಿವಿಯ ವರದಿಗಾರರಾದಂತಹ ಶಶಿಕುಮಾರ್ ನಡೆಸಿದಂತಹ ಚಿಟ್ ಚಾಟ್ ನಲ್ಲಿ ಸುಂದರೇಶ್ ಅವರು ವಿವರಿಸಿದ್ದು ಹೀಗೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂಥ ಬೆಟ್ಟದಾಸಪುರ ಗ್ರಾಮದಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಕೋಟೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ತುಂಬ ವಿಜೃಂಭಣೆಯಿಂದ ಲಕ್ಷ ದೀಪೋತ್ಸವ ನಡೆಯುತ್ತಿದೆ. ಈ ದೇವಸ್ಥಾನ 1300 ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನದಲ್ಲಿ ಗಂಗರು ಚೋಳರು ಕಟ್ಟಿರುವಂಥ ದೇವಸ್ಥಾನ ಇದಾಗಿದೆ. ಈ ದೇವಸ್ಥಾನದ ವಿಶೇಷತೆಗಳು, ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ತಿಳಿದುಕೊಳ್ಳೋಣ ಗ್ರಾಮಸ್ಥರಿಂದ. 1300ಕ್ಕೂ ಹೆಚ್ಚು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಶ್ರೀ ಕೋಟೆ ತಿಮ್ಮರಾಯ ಸ್ವಾಮಿ ಮತ್ತು ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ. ಈ ಗ್ರಾಮ ಬಹಳ ವಿಜೃಂಭಣೆಯಿಂದ ಇಲ್ಲೊಂದು ಐತಿಹಾಸಿಕ ಹಿನ್ನೆಲೆ ಇದೆ. ಈ ಕೋಟೆ ತಿಮ್ಮರಾಯ ಸ್ವಾಮಿ ಮತ್ತು ಕಾಶಿ ವಿಶ್ವೇಶ್ವರ ಸ್ವಾಮಿ ಏನಿದೆ, ಈ ಎರಡೂ ದೇವರುಗಳು ಕಾಶಿಯಲ್ಲಿ ಒಂದಾಗಿರ್ತಕ್ಕಂಥ ಪ್ರತೀತಿ ಇದೆ. ಜೊತೆಗೆ ಈ ಒಂದು ಏನು ಕಲ್ಯಾಣಿ ಇದೆ, ಎಂಥ ಬೇಸಿಗೆ ಬಂದ್ರೂ ಎಂಥ ಬರಗಾಲದಲ್ಲೂ ಕೂಡ ಈ ಕಲ್ಯಾಣಿಯಲ್ಲಿ ನೀರು ಖಾಲಿಯಾಗಿರತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನೀರು ಖಾಲಿಯಾಗಿರೋದನ್ನು ನಾವು ಯಾರೂ ನೋಡಲಿಲ್ಲ, ಯಾವ ಭಕ್ತಾದಿಗಳು ನೋಡಿಲ್ಲ, ನಮ್ಮ ಗ್ರಾಮಸ್ಥರುಗಳು ಕೂಡ ನೋಡಿಲ್ಲ. ಅಷ್ಟು ಒಂದು ವಿಸ್ಮಯ ಈ ಒಂದು ಕಲ್ಯಾಣಿಯಲ್ಲಿದೆ. ಅದೇ ರೀತಿ ಈ ಕೋಟೆ ಏನಿದೆ, ಈ ಕೋಟೆ ಆ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕೋಟೆ ಇವತ್ತು ಕೂಡ ಕೆಲವು ಒಂದು 8 ವರ್ಷಗಳ ಹಿಂದೆ ಶಿಥಿಲಾಗಿದ್ದನ್ನು ನಮ್ಮ ನಾಯಕರಾದಂಥ ಪ್ರಭಾಕರ್ ರೆಡ್ಡಿ ಅವರು ಈ ಒಂದು ಕೋಟೆನ ಮತ್ತೆ ಪುನರ್ನವೀಕರಣಗೊಳಿಸಿದ್ರು. ಅವ್ರಿಗೂ ಕೂಡ ನಮ್ಮ ಗ್ರಾಮದ ಎಲ್ಲ ಮುಖಂಡಗಳ ಪರವಾಗಿ ನಾನು ನನ್ನ ವೈಯಕ್ತಿಕ ಮತ್ತು ಗ್ರಾಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ವಂದನೆಗಳನ್ನ ತಿಳಿಸ್ತಾ, ಈ ಬೆಟ್ಟದಾಸನಪುರ ಕೋಟೆ ದೇವಸ್ಥಾನ ನಿಜಕ್ಕೂ ಹೇಳ್ತೀವಿ, ಹಲವಾರು ಭಕ್ತಾದಿಗಳು ಏನೋ ಪ್ರತಿದಿನ ಸಂಜೆ ಟೈಮಲ್ಲಿ 1000ಕ್ಕೂ ಹೆಚ್ಚು ಭಕ್ತಾದಿಗಳು, ವಿಶೇಷವಾಗಿ ಈ ಒಂದು ರಜಾ ದಿನಗಳಲ್ಲಿ ಮತ್ತು ಹಬ್ಬದ ಹರಿದಿನಗಳಲ್ಲಿ ಸಾವಿರಾರು, ಒಂದು 15-20 ಸಾವಿರ ಜನ 30 ಸಾವಿರ ಜನ ಭಕ್ತಾದಿಗಳು ಈ ಒಂದು ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳು ಪ್ರತಿದಿನ ಇದ್ದಾರೆ. ಅಷ್ಟೇ ವಿಜೃಂಭಣೆಯಿಂದ ಮಹಾಶಿವರಾತ್ರಿ ಹಬ್ಬ, ನಮ್ಮ ಗ್ರಾಮದ ಜಾತ್ರಾ ಮಹೋತ್ಸವ, ವೈಕುಂಠ ಏಕಾದಶಿ, ಜೊತೆಗೆ ಶ್ರಾವಣ ಮಾಸ, ಕೊನೆಯದಾಗಿ ಈ ಕಾರ್ತಿಕ ಮಾಸ ಇದೆಯಲ್ಲ, ಕಳೆದ 3 ವರ್ಷಗಳಿಂದ ನಾವು ಪ್ರಾರಂಭಿಸಿದ್ವಿ. ಈ ಒಂದು 3ನೇ ವರ್ಷದ ವಿಜೃಂಭಣೆ ಕಾರ್ಯಕ್ರಮ ಬಹಳ ವಿಜೃಂಭಣೆ. ನಾವು 1ನೇ ವರ್ಷವೇ ಈ ಕಾರ್ಯಕ್ರಮ ಅಷ್ಟು ಯಶಸ್ವಿಯಾಗಿ ನಾವು ಇದು ಹೊರಬರುತ್ತೆ ಅಂತ ಯಾರೂ ಭಾವಿಸಿರಲಿಲ್ಲ. 1ನೇ ವರ್ಷವೇ ಬಹಳ ಅರ್ಥಪೂರ್ಣವಾಗಿ ಬಹಳ ವಿಜೃಂಭಣೆಯಿಂದ ನಡೆದು ಬಂತು. ಅದೇ ರೀತಿ 2ನೇ ವರ್ಷ ಇನ್ನೂ ವಿಜೃಂಭಣೆಯಿಂದ, ಈ ವರ್ಷ ಅಂತೂ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಅರ್ಧ ಪೇಜ್ ನಾವು ಇದಕ್ಕೆ ಜಾಹೀರಾತನ್ನು ಕೊಡೋದ್ರ ಮೂಲಕ ಇನ್ನಷ್ಟು ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬರಲಿ, ಇನ್ನಷ್ಟು ಜನ ಈ ದೇವರ ದರ್ಶನ ಪಡೆದು ಪುನೀತರಾಗಲಿ ಅಂತಕ್ಕಂಥ ಭಾವನೆ ನಮ್ಮದಾಗಿತ್ತು. ಮತ್ತು ಇವತ್ತು ಈ ಕಡೆ ಸೋಮವಾರ ಕಾರ್ತಿಕ ಸೋಮವಾರದಂದು ಬರುವಂಥ ಭಕ್ತಾದಿಗಳಿಗೆ ಯಾವ್ಯಾವ ರೀತಿಯ ಅನ್ನದಾನ ಆಗ್ಬೋದು, ಇನ್ನು ಯಾವ್ಯಾವ ರೀತಿಯ ವಿಧಿಗಳನ್ನ ಇಟ್ಕೊಂಡಿದ್ದೀರಾ ಅಂತ? ಸರ್, ಇಲ್ಲಿ ನಮ್ಮ ಬೆಟ್ಟದಾಸನಪುರ ಕೋಟೆಯಲ್ಲಿ ಇದುವರೆಗೂ ಸುಮಾರು 1300 ಇತಿಹಾಸದಲ್ಲಿ 33 ಹಳ್ಳಿಗೆ ಸೇರಿದಂಥ ಈ ಕೋಟೆ ತಿಮ್ಮರಾಯ ಸ್ವಾಮಿ ಮತ್ತು ಕಾಶಿ ವಿಶ್ವೇಶ್ವರ ಸ್ವಾಮಿ, ಇದರಲ್ಲಿ ಸುಮಾರು ಬೆಂಗಳೂರು ದಕ್ಷಿಣ ಉತ್ತರ ಎಲ್ಲಿಯೂ ಇಲ್ಲ, ಸುಮಾರು ಈ ಆಕಾರ 25 ಎಕರೆ ಆಕಾರ ಇದೆ ನಮ್ಮ ಇತಿಹಾಸ. ಇದು 33 ಹಳ್ಳಿ. ಪ್ರತಿ ವರ್ಷ ಶ್ರಾವಣದಲ್ಲಿ 3ನೇ ಶನಿವಾರದಲ್ಲಿ ಎಡಗ ಜಾತ್ರೆ ಅಂತ ಮಾಡ್ತಾರೆ. ಭಕ್ತಾದಿಗಳು ಸುಮಾರು ಹೆಚ್ಚಿಗೆ ಒಂದು 20,000 ಜನ ಸೇರ್ತಾರೆ. ಈ ಪ್ರಸಾದಕ್ಕಾಗಿ ಸಿಕ್ಕಲಿ ಈ ಪ್ರಸಾದ ಅಂತ ಎಷ್ಟೋ ಜನ ಕಾತರದಿಂದ ಕಾಯ್ತಾ ಇರ್ತಾರೆ. ಆ ಒಂದು ಇತಿಹಾಸ ಈ ಕೋಟೆಗೆ, ಈ ದೇವಸ್ಥಾನಕ್ಕೆ, ಈ ಬೆಟ್ಟದಾಸನಪುರ ಗ್ರಾಮಕ್ಕೆ, ಸುತ್ತಮುತ್ತ ಹಳ್ಳಿಗಳ ಗ್ರಾಮದವ್ರಿಗೆ ಎಲ್ಲಿಗೂ ವಿಶೇಷ ಅಂದರೆ ಭಾರಿ ಅದ್ಭುತವಾದ್ದು. ಇದರಲ್ಲಿ ಬಂದಂಥ ಭಕ್ತಾದಿಗಳು, ಇಲ್ಲಿ ಸೇರ್ತಕ್ಕಂಥ ಜನ, ನಮ್ಮೂರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಭಾರಿ ವಿಜೃಂಭಣೆಯಿಂದ, ಭಾರಿ ಸಂತೋಷದಿಂದ ಭಾರಿ ಚೆನ್ನಾಗಿ ನಡೆಸ್ಕೊಡ್ತಾವೆ. ಈ ಕಾರ್ಯಕ್ರಮ
ಇನ್ನು ಮುಂದೆ ವಿಶೇಷವಾಗಿ ಹೆಚ್ಚಿನಾಗಿ ಹಿಂಗೆ ಮುಂದುವರ್ಸ್ಕೊಂಡು ನಡ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಇವರಲ್ಲಿ ನಾವು ಸರ್ ಇವತ್ತಿನ ಕಾರ್ಯಕ್ರಮಗಳು ಏನೇನು ಇಟ್ಕೊಂಡಿದ್ದೀರಾ? ಇವತ್ತಿನ ಕಾರ್ಯಕ್ರಮಗಳು ಫಸ್ಟು ಮೊದಲನೇದಾಗಿ ಬೆಳಗ್ಗೆ ವಾದ್ಯಗೋಷ್ಠಿ ಮತ್ತು ಮಧ್ಯಾಹ್ನ ಈ ಇದು ಭಜನೆ ಮತ್ತು ಅಖಂಡ ಭಜನೆ ಮತ್ತು ಕಲಾ ತಂಡಗಳಿಂದ ಕೀಲುಕುದುರೆ ಮತ್ತು ಬೊಂಬೆ ಕುಣಿತ ಮತ್ತು ಬ್ಯಾಂಡ್ ಸೆಟ್ಟು ಇತ್ಯಾದಿಗಳೆಲ್ಲ ಇಟ್ಕೊಂಡಿದ್ದೀರಿ. ಮತ್ತು ಸಾಯಂಕಾಲ 6 ಗಂಟೆಗೆ ಲಕ್ಷ ದೀಪೋತ್ಸವ, ಸುಗಮ ಸಂಗೀತ, ಭರತನಾಟ್ಯ ಇವೆಲ್ಲ ಇಟ್ಕೊಂಡು ಬಂದಂಥ ಜನ ಸುಮಾರು ಒಂದು 20,000 ಜನ ಸೇರಿ ಭಾರಿ ವಿಜೃಂಭಣೆಯಿಂದ ನಡೆಸ್ಕೊಡ್ತಾರೆ. ಅದರಿಂದ ಈ ಬಂದಂಥ ಜನಗಳಿಗೆಲ್ಲರೂ ಒಳ್ಳೆಯದಾಗಲಿ, ಈ ಭಗವಂತನ ಆಶೀರ್ವಾದ ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ನಡೀಲಿ, ಮುಂದೆ ಉದ್ದಕ್ಕೂ ಹಿಂಗೆ ನಡ್ಕೊಂಡು ಹೋಗಲಿ ಅಂತ ನಾವು ಪ್ರಾರ್ಥಿಸ್ಕೊಳ್ತಾ ಇರ್ತೀವಿ. ಮತ್ತು ಇವತ್ತು ಕಾರ್ತಿಕ ಸೋಮವಾರದಂದು ನಡೆಯುವಂಥ ಕಾರ್ಯಕ್ರಮಗಳು ಏನೇನು ಏರ್ಪಡಿಸ್ಕೊಂಡಿದ್ದೀರಾ ಸರ್? ಸರ್ ಬೆಳಗ್ಗೆನಿಂದಲೂ ವಿಶೇಷವಾದಂಥ ಕಾರ್ಯಕ್ರಮ, ಅದರಲ್ಲಿ ದೇವರಿಗೆ ಅಭಿಷೇಕ ಆದ ನಂತರ ಇಲ್ಲಿ ನಾದಸ್ವರ ವಾದ್ಯ, ಈಗ ಅಖಂಡ ಭಜನೆ ಪ್ರಾರಂಭ ಆಗ್ತದೆ. ಅದರ ನಂತರ ಈಗ ಪಟ್ಟದ ಕುಣಿತ, ಪೂಜಾ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ ಮತ್ತು ತಮಟೆ ವಾದ್ಯ, ಚಂಡಿ ವಾದ್ಯ, ಜೊತೆಗೆ ನಮ್ಮ ಬೊಂಬೆ, ದೊಡ್ಡ ಬೊಂಬೆಗಳು, ಜೊತೆಗೆ ಏನು ವಿದ್ಯಾಕೋಲು, ಈ ನಂದಿಕೋಲು, ಈ ಎಲ್ಲ ಕಾರ್ಯಕ್ರಮಗಳಿದ್ದಾವೆ. ಇದರ ಜೊತೆಗೆ ಇನ್ನೇನು ಸಂಜೆ ಇದೆಲ್ಲ ಮುಗಿತಿದ್ದಂಗೆ ಸಂಜೆ ಜಾನಪದ, ಭಾವಗೀತೆ, ಭಕ್ತಿಗೀತೆಗಳ ವಾದ್ಯಗೋಷ್ಠಿ ಇದೆ. ಅದರ ಜೊತೆಗೆ ಲಕ್ಷ ದೀಪೋತ್ಸವ ಸಂಜೆ 6 ಗಂಟೆಗೆ ಲಕ್ಷ ದೀಪೋತ್ಸವ, ಅದಾದ ನಂತರ ಭರತನಾಟ್ಯ ಕಾರ್ಯಕ್ರಮ. ಲಕ್ಷ ದೀಪೋತ್ಸವ ಈ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಒಂದು 3 ವರ್ಷ ಮುಂಚೆ ಸಿಂಪಲ್ಲಾಗಿ ಮಾಡ್ತಾಯಿದ್ರು, ನಾವು ಕಂಡಂಗೆ ಸಿಂಪಲ್ಲಾಗಿ ಮಾಡ್ತಾಯಿದ್ರು. ಬೇಗೂರಲ್ಲಿ ಈ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಸೆ ಅನ್ನೋದು ನಾವು ಕೇಳ್ತಾ ಇದ್ವಿ. ಆದ್ದರಿಂದ ಇಲ್ಲಿ ಬಸವನಗುಡಿಗೆ ಹೋಗಿದ್ದೀವಿ, ನಾವು ಇನ್ನೊಂದು ಜಾಗಕ್ಕೆ ಹೋಗಿದ್ದೀವಿ. ಈ ಪ್ರಭಾಕರ್ ರೆಡ್ಡಿ ಇಲ್ಲಿ ಬೇಗೂರಲ್ಲಿ, ನಮ್ಮ ಪಕ್ಕದ ಗ್ರಾಮದಲ್ಲಿ ಬೇಗೂರಲ್ಲಿ ಲಕ್ಷ ದೀಪೋತ್ಸವ ವಿಜೃಂಭಣೆಯಿಂದ ಮಾಡ್ತಾಯಿದ್ರು ಅವರು. ನಾವು ಸುಂದರೇಶ್ ಇರ್ಬೋದು, ನಾನಿರ್ಬೋದು, ಇನ್ನು ಕೆಲವರು ನಮ್ಮ ಸಹಪಾಠಿಗಳು ಅಣ್ಣ ಬೆಡದಾಸ್ಪುರದಲ್ಲಿ ನಾವು ಯಾಕೆ ಈ ಥರ ಮಾಡಿಕೊಡ್ದು ಅನ್ನೋದೊಂದು ಅಲ್ಲಿವರೆಗೆ ಒಂದು ಇಂಜೆಕ್ಷನ್ ಕೊಟ್ವಿ ಅವ್ರಿಗೆ. ಅವ್ರೇನು ಮಾಡಿದ್ರು, ಆಯಲ್ ಇದೆ ದೀಪುಳ್ಕ, ನೀವು ಬೆಡದಾಸ್ಪುರಕ್ಕೂ ತೊಗೊಂಡೋಗಿ ನೀವು ಅಲ್ಲಿ ಮಾಡಿ ಅಂದರು. ಆ ಟೈಮಿಂದ ಬೆಡದಾಸ್ಪುರದಲ್ಲಿ ಸಿಂಪಲ್ಲಾಗಿ ಶುರುವಾಗಿದ್ದು ಇವಾಗ 3 ವರ್ಷದಿಂದ ಜಾಸ್ತಿ ವಿಜೃಂಭಣೆಯಿಂದ ಆಚಾರಕ್ಕೆ ಶುರು ಮಾಡಿದ್ದಾರೆ. ಅದರಿಂದ ದೇವರು ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಅಕ್ಕಪಕ್ಕದಲ್ಲಿ ಇರೋರಿಗೆಲ್ಲರೂ. ಇವಿಷ್ಟು ಬೆಡದಾಸ್ಪುರ ಗ್ರಾಮದ ಕೋಟೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಹಾಗೂ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ತಿಕ ಮಾಸದ ಕಡೆ ಸೋಮವಾರದಂದು ನಡೆಯುವಂಥ ಲಕ್ಷ ದೀಪೋತ್ಸವದ ಕಾರ್ಯಕ್ರಮದ ವಿವರಣೆ. ಕ್ಯಾಮ್ರಾಮ್ಯಾನ್ ಸೋಮಶೇಖರ್ ಜೊತೆ ಶಶಿಕುಮಾರ್, ಬ್ಲೂಮ್ ಟಿವಿ. ಬೆಟ್ಟಕ್ಕೆ ಬೀದಿರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ. ಅಟ್ಟಕ್ಕೆ ಎಣಿಯಾಸೆ ಬೆಟ್ಟಕ್ಕೆ ಬೀದಿರಾಸೆ ಹೆಣ್ಣು ಮಕ್ಕಳಿಗೆ ಪಗಳ ಕಿರಿದು ಪಗಳ ಸೈ ಸೈ ಹಚ್ಚಿರಿ ದೀಪಗಳ ಕಿರಿದು ಪಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೈ ಸೈ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ. ಹೌದಪ್ಪ. ಎಷ್ಟು ಶಿವನಾಮವನ್ನು ಜಪಿಸ್ತೀರ ಅದರ 10 ಪಟ್ಟು ಫಲವನ್ನು ನೀವೆಲ್ಲರೂ ಪಡೆದಿರ. ಮನಸ್ಸಲ್ಲಿ ಕಾರ್ಯಕ್ರಮ ಮುಗಿಯುವವರೆಗೂ ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮ ಶಿವ ಶಿವ ಎಂದರೆ ಭಯವಿಲ್ಲ.
ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವೂ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಹಾಗೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನವೂ ಕೂಡ ಇತ್ತು. ಅತ್ಯಂತ ಅಮೋಘವಾಗಿ ಆ ಪುಟ್ಟ ಬಾಲಕಿ ತನ್ನ ಭರತನಾಟ್ಯದ ಪ್ರದರ್ಶನವನ್ನು ನೀಡಿದ್ದು ಹೀಗೆ. ಓಂ ಮಹಾಪ್ರಾಣಬೀಜಂ ಶಿವಂ ಶಿವಂ ಮಹುಂಕಾರ ರೂಪಂ ಶಿವಂ ಶಿವಂ ಮಹಸೂರ್ಯ ಚಂದ್ರ ತ್ರಿನೇತ್ರಂ ಸುಮಿತ್ರಂ ಮಹಗಾಢತಿಮಿರಾತ್ ಕಂಸೌರಗಾತ್ರಂ ಮಹಾಕಾಂತಿ ಬೀಜಂ ಮಹಾದಿವ್ಯತೇಜಂ ಪವನೇ ಸಮೇತಂ ಭಜ ಮಂಜುನಾಥಂ. ನಮಃ ಶಂಕರಾಯದ ಭಯಂಕರಾಯದ ನಮಃ ಶಿವಾಯದ ಶಿವತರಾಯದ ಭವಹರಾಯದ ಮಹಾಪ್ರಾಣದೀಪಂ ಶಿವಂ. ನುಂಗಿ ವ್ಯವಹಾರ ಇರುವೆ ನುಂಗಿ ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ, ಕೊಡಗಾನ ಕೋಳಿ ನುಂಗಿತ, ಕೊಡಗಾನ ಕೋಳಿ ನುಂಗಿತ, ನೋಡುವ ತಂಗಿ ಕೊಡಗಾನ ಕೋಳಿ ನುಂಗಿತ. ಬೇಡುವೆ ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ, ತ್ರಿಜಗವಂದಿತನೇ ಸುಜನರ ಪೋರೆವನೇ, ಗಜವದನ ಬೇಡುವೆ.
ಹಾಗಾಗಿ ನಾವಿಲ್ಲೇ ನಾಚ್ಕೋಬೇಕು, ಆ ರೀತಿ ನೃತ್ಯ ಮಾಡಿದ್ದಾರೆ. ಮಕ್ಕಳಿಗೆ ಒಂದು ಜೋರು ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಇದೇನ್ ಸರ್ ಚಪ್ಪಾಳೆ ತಟ್ಟೋದಕ್ಕೂ ಜೀವನದಾನ ಮಾಡ್ತಾರೆ ಇವ್ರು ಜನ ಅಂತ ಹೇಳಿ ಅನ್ಕೋಬಾರ್ದು. ಒಂದು ಜೋರು ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಈ ವೇದಿಕೆಯನ್ನು ಮಾಡಿಕೊಟ್ಟು ಈ ಕಾರ್ಯಕ್ರಮನ ಯಶಸ್ಸುಗೊಳಿಸಿದ್ದಾರೆ. ಅವ್ರಿಗೂ ಒಂದ್ಸಲ ಜೋರು ಚಪ್ಪಾಳೆ ತಟ್ಟೋಣ ಅಂತ ಹೇಳ್ತಾ ಊರಿನ ಎಲ್ಲ ಗ್ರಾಮಸ್ಥರಿಗೂ ಕೂಡ, ಹಿರಿಯರಿಗೂ ಕೂಡ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದ್ರಿಗೂ ಕೂಡ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತ ರವಿ ಡಿ ಚಣ್ಣಣ್ಣನವರ್ ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಕಾಶಿ ವಿಶ್ವನಾಥನ ಪಾದಗಳಿಗೆ ನಮಸ್ಕರಿಸಿ ನೆರೆದಿರುವ ತಾಯಂದಿರ ಹಿರಿಯರು, ಇದು ಧಾರ್ಮಿಕ ಕಾರ್ಯಕ್ರಮ, ಪ್ರಸಾದ, ದೇವರು ದರ್ಶನ, ಮಕ್ಕಳ ಹಾಡು, ಅದಕ್ಕೆ ಸೀಮಿತ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾನು ಇಲ್ಲಿಗೆ ಬರಲಿಕ್ಕೆ ಕಾರಣ ನನ್ನ ಆತ್ಮೀಯ ಸಹೋದರ ಸುಂದರ್ ಅವರು, ಜೊತೆಗೆ ಊರಿನ ಹಿರಿಯರಾದ ನಮ್ಮ ಪುಟ್ಟಣ್ಣ. 17 ವರ್ಷ ಆಯಿತು, 17-18 ವರ್ಷ ಹಿಂದೆ ಓದ್ತಾ ಇರ್ಬೇಕಾದ್ರೆ ಜೊತೆಗಿದ್ದವರು. ಸೊ ಅದೇ ರೀತಿ ಎಲ್ಲ ಕಷ್ಟ ಸುಖ ಸಂದರ್ಭದಲ್ಲೂ ಜೊತೆಗಿರೋರು. ನಿಮ್ಮೆಲ್ಲರಿಗೂ ಇವತ್ತಿನ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪ್ರತಿ ಮನೆಯಲ್ಲೂ ಅಜ್ಞಾನ, ಬಡತನ, ನಿರಕ್ಷರತೆಯನ್ನು ತೊಡೆದು ಹಾಕ್ತಕ್ಕಂಥ ದೀಪ ಆಗಲಿ. ಆ ಶಿವ ತಿಮ್ಮರಾಯ ಸ್ವಾಮಿಯ ಆಶೀರ್ವಾದ ಬಡತನವನ್ನು ನಿವಾರಿಸಿ ಪ್ರತಿ ಮನೆಯಲ್ಲೂ ಕೂಡ ಆರ್ಥಿಕವಾಗಿ ಲಕ್ಷ್ಮಿ ನೆಲೆಸಲಿ. ದುಡಿಮೆಯ ಮೂಲಕ ಕಾಶಿ ವಿಶ್ವನಾಥನ ನಟಭಯಂಕರತೆ, ಅಜ್ಞಾನ, ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೆ ನಿಮಗೆ ಶಕ್ತಿ ಕೊಡಲಿ. ಕಾರ್ಯಕ್ರಮದ ರೂವಾರಿಯಾಗಿದ್ದಂಥ ಸುಂದರೇಶ್ ಅತ್ಯಂತ ಸರಳ ವ್ಯಕ್ತಿತ್ವವನ್ನ IPS ಅಧಿಕಾರಿಯಾಗಿರುವಂತ ರವಿ ಡಿ ಚಣ್ಣಣ್ಣನವರು ಹೊಂದಿದ್ದಾರೆ ಅಂತೇಳಿ ರವಿ ಡಿ ಚಣ್ಣಣ್ಣನವರ ಬಗ್ಗೆ 2 ಮೆಚ್ಚುಗೆಯ ಮಾತುಗಳನ್ನಾಡಿದ್ದು ಹೀಗೆ. ನಮ್ಮ ಗ್ರಾಮಕ್ಕೆ ಆಗ್ತವೆ, ಅದರಲ್ಲಿ ಇದು ಕೂಡ ಒಂದು. ಆ ಕಾರಣಕ್ಕಾಗಿ ಅಣ್ಣ, ನಿಮ್ಮ ಋಣವನ್ನು ನಾವು ತೀರಿಸ್ಕೊಳ್ಳೇಬೇಕು. ನಮ್ಮ ದೇವಸ್ಥಾನಕ್ಕೆ ಈ ಕಾರ್ಯಕ್ರಮಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತ ಹೇಳಿ ನಾನು, ನಮ್ಮ ಪುಟ್ಟಣಪ್ಪ, ನಮ್ಮ ಬ್ರೋದರ್ ರಾಜಗೋಪಾಲನವರೆಲ್ಲ, ನಮ್ಮ ಹುಡುಗರೆಲ್ಲ, ನಮ್ಮ ಅನಂತ ಎಲ್ಲವೂ ಕೇಳ್ಕೊಂಡಾಗ ಅವರು ಖಂಡಿತ ಬರ್ತೀನಮ್ಮ, ನಾನು ಸುಮ್ಮನೆ ಬರಲ್ಲ, ಏನಾದರೂ ನಂದೇನಾದರೂ ಕೊಡುಗೆ ಇರಬೇಕು, ನಂದೇನಾದರೂ ದೇಣಿಗೆ ಇರಬೇಕು ಅಂತ ಕೇಳ್ತಾರೆ. ಆಗ ನಾವು ಹೇಳ್ತೀವಿ, ನೀವು ಬರೋದೇ ನಮಗೆ ದೊಡ್ಡ ದೇಣಿಗೆ, ನಿಮ್ಮ ಋಣ ತೀರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಂತ ಹೇಳಿ ಅವ್ರನ್ನ ಬರಮಾಡ್ಕೊಂಡ್ರಿ. ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಬಂದಿದ್ದಾರೆ. ರೀತಿಯಲ್ಲಿ ಅವರ ನಡೆ ನಮಗೆ ದಿಕ್ಸೂಚಿ ಅಂತ ಈ ಸಂದರ್ಭದಲ್ಲಿ ಭಾವಿಸಲೇಬೇಕು. ಯಾಕೆಂದರೆ ಹಲವಾರು ಜನ ಪೋಷಕರು, ಮಕ್ಕಳು ಇಲ್ಲಿ ಇದ್ದೀರಾ. ಒಂದೇ ಒಂದು ಘಟನೆ ಹೇಳ್ತೀನಿ. ಒಂದು ಘಟನೆ ಹೇಳಿದ್ರೆ ನಿಮಗೆ ಬಹುಶಃ ಸ್ಫೂರ್ತಿ ಆಗ್ಬೋದು. ನಿಮ್ಮ ಮಕ್ಕಳು ಇಲ್ಲಿ ಮುಂದಿನ ದಿನಗಳಲ್ಲಿ IAS IPS ಮಾಡೋದಕ್ಕೆ ಅದು ಸ್ಫೂರ್ತಿ ಆಗ್ಬೋದು ಅನ್ನೋ ಕಾರಣಕ್ಕೆ ಆ ಒಂದು ಮಾತು ಹೇಳಲೇಬೇಕು. ಸರಿಸುಮಾರು 18 ವರ್ಷಗಳ ಹಿಂದೆ ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ನನ್ನ ರೂಮ್ನಲ್ಲಿ ಕುಳಿತಿರ್ಬೇಕಾದ್ರೆ ಹಿಂಗೆ ಮಾತಾಡ್ತಾ ಪ್ರತಿದಿನ ನಾವು ಭೇಟಿ ಆಗ್ತಿದ್ವಿ. ನಮ್ಮ ರೂಮಲ್ಲಿ ಬರ್ತಿದ್ರು. ಒಂದು ದಿನ ಮಾತಾಡ್ತಾ ನಮಗೆ ಏನು ಗುರಿಗಳೇ ಇರಲಿಲ್ಲ, ದೇವೋದ್ದೇಶಗಳೇ ಇರಲಿಲ್ಲ, ಯಾವುದೇ ರೀತಿ ಗೋಲ್ಸ್ ಇಟ್ಕೊಂಡಿರಲಿಲ್ಲ. ಡಿಗ್ರಿ ಮುಗಿಸಿ ಮಾಸ್ಟರ್ ಡಿಗ್ರಿ ಹೋಗ್ಬಿಟ್ವಿ, ಆದರೆ ನಮ್ಗೆ ಯಾವುದೂ ಗುರಿಗಳಿರಲಿಲ್ಲ. ಆದರೆ ರವಿ ಡಿ ಚನ್ನಣ್ಣವ್ರ ಸಾರು ಧಾರವಾಡಿಂದ ಬಂದಂಥವರು. ನಾವು ಇದೇ ಬೆಂಗಳೂರಲ್ಲಿ ಹುಟ್ಟಿ ಯಾವುದೇ ರೀತಿ ಗುರಿಗಳನ್ನ ಇಟ್ಕೊಂಡಿರಲಿಲ್ಲ. ಮಾಸ್ಟರ್ ಡಿಗ್ರಿಗೆ ಹೋದ್ರೂ ಡಿಗ್ರಿ ಮುಗಿಸ್ತೀವಿ, ಮಾಸ್ಟರ್ ಡಿಗ್ರಿಗೆ ಹೋಗಿ ಅಡ್ಮಿಷನ್ ಆಗಿಬಿಡ್ತೀವಿ. ರವಿ ಡಿ ಚನ್ನಣ್ಣ ಸಾರು ಧಾರವಾಡಿಂದ ಬಂದು, ನಾನು ಅವ್ರಿಗೆ ಸೀನಿಯರ್ 1 ಇಯರು, ಅವರು ನಮ್ಗೆ ಜೂನಿಯರ್ ಬರ್ತಾರೆ. ನಿಜಕ್ಕೂ ನನಗೆ 2008ರಲ್ಲಿ ಅವರು IPS ಆದ ನಂತರ ಫೋನ್ ಮಾಡ್ತೀನಿ ರಾತ್ರಿ 8 ಗಂಟೆನಲ್ಲಿ. ನನಗೆ ಇವತ್ತು ನೆನಪಿದೆ. ನಿಜಕ್ಕೂ ಇವರು ಹೇಳಿದ ರೀತಿಯಲ್ಲಿ ಆದ್ರಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತದೆ. ಆವತ್ತು ರೂಮ್ನಲ್ಲಿ ಕುಳಿತುಕೊಂಡು ಹೇಳಿದ್ದು ಏನಂದರೆ, ನಿಜಕ್ಕೂ ನಾನು IAS ಆಗಲಿ IPS ಆಗಲಿ ಹಾಗೆ ಆಗ್ತೀನಿ ಅಂತ ಹೇಳ್ತಾರೆ. ಅದು ನಮಗೆ ಯಾವುದೇ ರೀತಿ ಏನಪ್ಪ ಬ್ರದರ್ ಈ ರೀತಿ ಹೇಳ್ತಿದ್ದಾರೆ, IAS IPS ಹಾಗೆ ಆಗ್ತೀನಿ ನೋಡ್ಕೊಳ್ರೋಣ ಅಂತಾರೆ. ನಮಗೆ ಶಾಕ್ ಆಗ್ತದೆ. ಆದರೆ ಒಂದು ಸತ್ಯ ಹೇಳ್ತೀನಿ, ಅವರು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಬರೋದಕ್ಕೆ ಮೊದಲೇ IAS IPS ಗೋಲ್ನ ಇಟ್ಕೊಂಡು ಬಂದಿರ್ತಾರೆ. ಅವರು ಚಿಕ್ಕ ವಯಸ್ಸಲ್ಲೇ ಬಹಳ ಬಡತನ ಮೂಲದಿಂದ ಬಂದಂಥ ರವಿ ಡಿ ಚನ್ನಣ್ಣವ್ರ ಸಾರು ಇವತ್ತು ನಾವೆಲ್ಲ ಹೇಳ್ಬೋದು
ಒಂದು ಶಿಲ್ಪಿ ಆಗಬೇಕಂದ್ರೆ ಹಲವಾರು ಕೆತ್ತನೆಗಳು ಬೀಳಬೇಕು ಅಂತ ಅವರ ಜೀವನದ ಹಲವಾರು ದುರ್ಘಟನೆಗಳನ್ನು ನಮ್ಮ ಹತ್ರ ಆವಾಗ ಹಂಚ್ಕೊಂಡಿದ್ರು. 18 ವರ್ಷಗಳ ಹಿಂದೆನೇ ನಮ್ಮ ಹತ್ರ ಹಂಚ್ಕೊಂಡಿದ್ರು. ನಾನು ಮಾಸ್ಟರ್ ಡಿಗ್ರಿ ಮುಗಿತೆ ಹೊರಗಡೆ ಬರ್ತೀನಿ. ನಾನು ಕೂಡ ಯಾವುದೋ ಒಂದು ಕಾಂಪಿಟೇಟಿವ್ ಓದ್ತಿರ್ತೀನಿ. ಆದರೆ ರವಿ ಡಿ ಚೆನ್ನವರು ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಪ್ರಥಮ ಅವಧಿಯಲ್ಲೇ ಪ್ರಥಮ ಪ್ರಯತ್ನದಲ್ಲೇ ಅವರು IPS ಅಧಿಕಾರಿ ಆಗ್ತಾರೆ. ಅವರು ನಿಜಕ್ಕೂ ಅವರ ಹೋರಾಟದ ಜೀವನ, ಅವರ ಜೀವನದ ಹಲವಾರು ಘಟನೆಗಳು ಎಲ್ರಿಗೂ ಸ್ಫೂರ್ತಿ ಆಗುವಂಥದ್ದು. ನಾವು ನಿಜಕ್ಕೂ ಯಾರ್ಯಾರ್ದನ್ನು ನಾವು ಪೇಪರ್ಗಳಲ್ಲಿ, ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ, ಕಾದಂಬರಿಗಳಲ್ಲಿ ಓದ್ತಿರ್ತೀವಿ. ನಮಗೆ ಅವರ ಜೀವನಗಳು, ಅವರ ಹೋರಾಟದ ಬದುಕು ನಮಗೆ ದಾರಿದೀಪ ಆಗ್ತದೆ, ದಿಕ್ಸೂಚಿ ಆಗ್ತದೆ ಅಂತ ಭಾವಿಸ್ತಿರ್ತೀವಿ. ನಿಜಕ್ಕೂ ಹೇಳ್ತೀವಿ, ಇಂಥ ಸ್ನೇಹಿತರು ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆವತ್ತು ನಾವು ಜೊತೆಯಲ್ಲಿದ್ದು ಹೋದಂಥ ಸಂದರ್ಭದಲ್ಲಿ ಇವರನ್ನು ನೋಡಿ ಇವತ್ತು ನಾವು ಹಲವಾರು ಪ್ರತಿ ಸಂದರ್ಭದಲ್ಲೂ ನಾವು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಲಿ ಅಥವಾ ಯಾವುದಾದ್ರೂ ಒಂದು ತೀರ್ಮಾನಗಳು ತೆಗೆದುಕೋಬೇಕಾದ್ರೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾತಾಗಿತ್ತು. ಸೊ ಅಂಥ ಅಧಿಕಾರಿಗಳು ಇವತ್ತು ದೇವರ ಒಂದು ದರ್ಶನ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೂ ಆ ದೇವರು ಆಯುಸ್ಸು ಆರೋಗ್ಯ ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ತಮ್ಮೆಲ್ರಿಗೂ ಊರವ್ರಿಗೆ ಕೊಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಬೇಡ್ಕೊಂಡು, ಈಗೇನು ನಮ್ಮ ಅಂಬರೀಷ್ ಹೇಳ್ದ, ಈಗ ನನಗೂ ಸುರೇಶನ್ ಹೇಳಿದ್ರೆ ಈಗ ನಮಗೂ ಒಂದು ಅವಕಾಶ ಇತ್ತು. ಜೊತೆಗೆ ನಾನು ಇವತ್ತು ನೆನೆಸ್ಕೋಬೇಕು, ಇವರಿಬ್ಬರು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಅಂದರೆ ಆ ಟೈಮ್ಗೆ ಏನೇನು ಕೆಲಸ ಆಗಬೇಕು, ಇವ್ರ ಜೊತೆಯಲ್ಲಿ ನಮ್ಮ ಮಾಜಿ MP ಸುರೇಶ್ ಅವರು ಸಹ ಪ್ರತಿನಿತ್ಯ ಒಂದಿಲ್ಲ ಒಂದು ನನ್ನಾದರೂ ಅಥವಾ ನಮ್ಮ ಕಮಿಷನರ್ನಾದರೂ ಒತ್ತಾಯ ಮಾಡಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನಿತರೆ ಮುಖಂಡರುಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನಮ್ಮ ಗ್ರಾಮದಲ್ಲಿ ಪ್ರಾರಂಭಿಸಬಾರ್ದು ಅಂತ ಹೇಳಿ ಗಂಗರು ಮತ್ತು ಚೋಳರು ಕಟ್ಟಂಥ ಈ ಒಂದು ಕೋಟೆ ದೇವಸ್ಥಾನ 1500 ವರ್ಷಗಳ ಇತಿಹಾಸ. ಇಂಥ ದೇವಸ್ಥಾನದಲ್ಲಿ ಕಾಶಿ ವಿಶ್ವೇಶ್ವರನ ಒಂದು ಸೇವೆಯನ್ನು ಮಾಡಲಿಕ್ಕೆ ನಾವು ಮುಂದಾದಾಗ ಎಲ್ಲ ಗ್ರಾಮದ ಎಲ್ಲ ಮುಖಂಡಗಳು ಅಷ್ಟೇ ನಮಗೆ ಸಹಕಾರವನ್ನು, ಬೆಂಬಲವನ್ನು ಕೊಡ್ತಾರೆ. ಇದು 3ನೇ ವರ್ಷ. ನಿಜಕ್ಕೂ ಹೇಳ್ತೀನಿ, ಈಗಷ್ಟೇ ನನ್ನ ಆತ್ಮ ಸ್ನೇಹಿತರು ರವಿ ಡಿ ಚೆನ್ನಣ್ಣವ್ರು ಬಂದಿದ್ದರು, ಮಾಜಿ ಮೇಯರು ಮಂಜುನಾಥ್ ರೆಡ್ಡಿ ಅವರು ಬಂದಿದ್ದರು, ಮತ್ತು ಈಗ MLC ನಮ್ಮ ರಾಮೋಜಿ ಗೌಡ್ರು ಇನ್ನೇನು ಬರೋರಿದ್ದಾರೆ. ಅಂಥ ಎಲ್ಲ ಮುಖಂಡಗಳ ನಡುವೆ ಈ ಒಂದು ಕಾರ್ಯಕ್ರಮ ಆಗ್ತಿರೋದು. ನಮ್ಮ DK ಸುರೇಶ್ ಸಾಹೇಬ್ರನ್ನ ಮತ್ತು ರಾಮಲಿಂಗ ರೆಡ್ಡಿ ಸಾಹೇಬ್ರನ್ನ ಕರೆದಿದ್ವಿ. ಅನ್ಯ ಕಾರಣಗಳಿಂದ ಅವರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾ ಇವತ್ತು ಇಷ್ಟು ಅಭೂತಪೂರ್ವವಾಗಿ ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆದು ಬರ್ತಿದೆ. ನಿಜಕ್ಕೂ ಆ ದೈವಾನುಗ್ರಹ ನಮಗೆ ಗೊತ್ತಿಲ್ಲದೇನೆ ಈ ಕಾರ್ಯಕ್ರಮ ಪ್ರತಿ ವರ್ಷದಿಂದ ವರ್ಷಕ್ಕೆ ಬಹಳ ವಿಜೃಂಭಣೆ, ಬಹಳ ಆಕರ್ಷಣೆ ಅದು ಆ ರೀತಿಯಲ್ಲಿ ಸಾಗ್ತಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗೋದ್ರಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಅಂತ ಹೇಳ್ತಾ, ನಿಜಕ್ಕೂ ಇದಕ್ಕೆ ನಾನು ನಮ್ಮ ಮುಜರಾಯಿ ಸಚಿವರಾದಂಥ ರಾಮಲಿಂಗರೆಡ್ಡಿ ಸಾಹೇಬರು ಇಲ್ಲೇನಾದರೂ ಒಂದಷ್ಟು ಬಂದು ಈ ದೇವಸ್ಥಾನಕ್ಕೆ ದೇಣಿಗೆ ಕೊಡಬೇಕು, ಅವ್ರದ್ದೇ ಆದಂಥ ದೇಣಿಗೆ ಕೊಟ್ಟು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಕೇಳ್ಕೊಳ್ತಾ, ಎಲ್ಲ ಮುಖಂಡರುಗಳು ಈ ಗ್ರಾಮದ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಗ್ರಾಮದ ಮುಖಂಡರು ಕೂಡ ಈ ಒಂದು ದೇವಸ್ಥಾನ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗಿ ಅಭಿವೃದ್ಧಿ ಪಡಿಸೋಣ ಅಂತ ಹೇಳ್ತಾ, ನಿಜಕ್ಕೂ ಬಂದಂಥ ಎಲ್ಲ ಬೆಳಗ್ಗೆ ಕಾರ್ತಿಕ 4ನೇ ಸೋಮವಾರ ಪ್ರತಿ ವರ್ಷದಂತೆ 3ನೇ ವರ್ಷದ ಲಕ್ಷ ದೀಪೋತ್ಸವವನ್ನು ನಮ್ಮ ಬೆಟ್ಟದಾಸಂಪುರ ಗ್ರಾಮದಲ್ಲಿ ಕೋಟೆ ತಿಮ್ಮರಾಯ ಸ್ವಾಮಿ ಹಾಗೂ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಲಕ್ಷಾಂತರ ದೀಪಗಳನ್ನು ಹಚ್ಚಿ ದೇವರ ಕೃಪೆಗೆ ನಾವು ಪಾತ್ರರಾಗಿ ಈ ಒಂದು ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಈ ಕಾರ್ಯಕ್ರಮ ವೀಕ್ಷಿಸಲು, ದೇವರ ಆಶೀರ್ವಾದವನ್ನು ಪಡೆಯಲು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಕೋಟೆ ತಿಮ್ಮರಾಯ ಸ್ವಾಮಿ ಮತ್ತು ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸ 4ನೇ ಸೋಮವಾರದಂದು ಇಲ್ಲಿ ನಡೀತಕ್ಕಂಥ ಭಾರಿ ವಿಜೃಂಭಣೆಯಿಂದ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಊರ ಗ್ರಾಮಸ್ಥರು ಎಡಗ ಜಾತ್ರೆ ಅಂತ ಮಾಡ್ತಾರೆ. ಆ ಎಡಗ ಜಾತ್ರೆ 33 ಹಳ್ಳಿಗೂ ಸೇರಿರ್ತದೆ. ಆ 33 ಹಳ್ಳಿಯರು ಆ ಪ್ರಸಾದಗಳನ್ನು ತಗೊಂಬಂದು ಸ್ವೀಕರಿಸಿ ಇಲ್ಲಿಂದ ಇವತ್ತೊಂದು ಇಲ್ಲಿ ಎಲ್ಲ ಮಾಡಿ ಇಲ್ಲಿ ತನಕನೂ
ಶ್ರಾವಣ ಮಾಸದಲ್ಲಿ ಆಗಲಿ ಪ್ರತಿ ವರ್ಷ ಕೂಡ 10 ವರ್ಷಗಳಿಂದ ಸುಮಾರು ನಾವು ಈ ಕಡೆ ಓಡಾಡ್ತಾ ಇದ್ದೀವಿ. ದಿನೇ ದಿನೇ ಜಾಸ್ತಿ ಆಗಿದೆ. ಇವತ್ತು ಸಹ 25,000 ಜನಗಳಿಗಿಂತಲೂ ಹೆಚ್ಚಾಗಿ ಜನವೊಂದು ಸಂಪರ್ಕವಾಗಿದೆ. ಈ ಶ್ರಾವಣ ಮಾಸ 4ನೇ ಸೋಮವಾರದ ಒಂದು ಕಾರ್ಯಕ್ರಮದ ಪ್ರಯುಕ್ತವ ಅಷ್ಟೇ ಒಂದು ಆನಂದವಾಗಿ ವಿಜೃಂಭಣೆಯಿಂದ ಎಲ್ಲ ಒಂದು ಕಾರ್ಯಗಳನ್ನು ಕೂಡ ನಾವು ಕೂಡ ಹಮ್ಮಿಕೊಂಡು ಇದರಲ್ಲಿ ಭಾಗವಹಿಸಿರ್ತೀವಿ. ಆ ದಯಾಮಯನಾದಂಥ ಪರಮಾತ್ಮ ಆ ಒಂದು ವಿಶ್ವೇಶ್ವರನ ಸ್ವಾಮಿ ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ, ಎಲ್ಲರೂ ಕೂಡ ಆರೋಗ್ಯದಿಂದ ಕ್ಷೇಮವಂತರಾಗಿರಲಿ. ಮುಂದಿನ ವರ್ಷಗಳಲ್ಲಿ ಇದೇ ವರ್ಷಗಳಲ್ಲಿ ಕೂಡ ಇದು ಪುಣ್ಯಕ್ಷೇತ್ರವಾಗಿದೆ. ಇನ್ನೂ ಮುಂದೆ ವರ್ಷಗಳಲ್ಲಿ ಸಮರ್ಪಿಸಿ ಈ ಕಾರ್ಯಕ್ರಮ ಸುಮಾರು 3 ವರ್ಷಗಳಿಂದ ನಡೀತಾ ಬಂದು ಈ ಇತಿಹಾಸದಲ್ಲಿ ಈ ಇತಿಹಾಸಕ್ಕೆ 1300 ವರ್ಷಗಳ ಇತಿಹಾಸ ಈ ಕೋಟೆ ದೇವಸ್ಥಾನದಲ್ಲಿ ನಡೀತಾ ಇದೆ. ಹಿಂದೆ ಇಲ್ಲಿ ಈ ಒಂದು ಕಲ್ಯಾಣಿ ಇದರಲ್ಲಿ ಶೋಧನೆ ಮಾಡಿದವಾಗ ನೀರೆತ್ತಿ ಶೋಧನೆ ಮಾಡಿದವಾಗ ಅದರಲ್ಲಿ ಸುಮಾರು ಚಕ್ರಗಳು, ಹಳೆ ಕಾಸುಗಳು ಇದೆಲ್ಲ ಸಿಕ್ಕಿತ್ತು. ಹಾಗಾಗಿ ಇದು ಈ ಇತಿಹಾಸ 1300 ವರ್ಷಗಳ ಹಿಂದೆ ಅಂತ ಎಲ್ರಿಗೂ ಗಮನ ಬಂತು. ಹಾಗಾಗಿ ಇನ್ನು ಮುಂದೆ ಇದೇ ರೀತಿ ಬೆಳಿಬೇಕು. ಇದೇ ರೀತಿ ಇನ್ನು ಜನಗಳಿಗೆ ಬೆಟ್ಟಲ್ಸುನ್ಪುರದ ತಿಮ್ಮರಾಯಪ್ಪನ ದೇವಸ್ಥಾನ ಮತ್ತು ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಒಂದು ಏನಿಲ್ಲ ಒಂದು 20-25 ಸಾವಿರ ಜನ ಆಗಿದೆ. ಬೆಳಗ್ಗೆ ಒಂದು 50 ವಾಂಗಿಬಾತು, ಪಲಾವು ಮತ್ತು ಟೊಮ್ಯಾಟೊ ಬಾತು, ವೆಜ್ ಬಿರಿಯಾನಿ, ಕೇಸರಿ ಬಾತು ಇಷ್ಟು ಮಾಡಿದ್ದೀವಿ ಸರ್. ಬೆಳಗ್ಗೆ ಒಂದು 20-25 ಸಾವಿರ ಜನ ಆಗಿದೆ ಬೆಳಗ್ಗೆಯಿಂದ ಒಂದು 25 ಸಾವಿರ ಜನ ಮೇಲೆ, ಅದಕ್ಕೇನು ಕಡಿಮೆ ಆಗಿಲ್ಲ. ಇಲ್ಲಿ ನೆಲೆಸಿರುವಂತ ಶ್ರೀ ಭೂದೇವಿ ಸಮೇತ ತಿಮ್ಮರಾಯ ಸ್ವಾಮಿಯ ದೇಗುಲ ಹಾಗೂ ಕಾಶಿ ವಿಶ್ವೇಶ್ವರ ಸ್ವಾಮಿಯ ದೇಗುಲ ವಿಶೇಷವಾಗಿ ಅಲಂಕಾರ, ಇಡೀ ವಿದ್ಯುತ್ ದೀಪಾಲಂಕಾರ ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿತ್ತು. ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.